ನಮಸ್ಕಾರ ವೀಕ್ಷಕರೇ, ವಿಶಿಷ್ಟ ರುಚಿ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾವಿವತ್ತು ನಮ್ಮ ರಾಜಧಾನಿ ಬೆಂಗಳೂರಿನ ರಾಜರಾಜೇಶ್ವರಿ ನಗರಕ್ಕೆ ಬಂದಿದ್ದೀವಿ. ಬನ್ನಿ, ಇವತ್ತು ನಮ್ಮ ರಾಜರಾಜೇಶ್ವರಿ ನಗರದಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಒಂದು 4 ಈಟರೀಸ್ಗೆ ಭೇಟಿ ನೀಡಿ ಅಲ್ಲಿ ಏನೆಲ್ಲ ಸಿಗುತ್ತೆ ಅಂತ ತೋರಿಸ್ಕೊಡ್ತೀನಿ. ಸೊ ಒಂದು ಹೆಲ್ತಿ ಸ್ಟಾರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ನಾವು ನಿಸರ್ಗ ಸಿರಿಧಾನ್ಯ ಎನ್ನುವಂತಹ ಒಂದು ಅಂಗಡಿಗೆ ಬಂದಿದ್ದೀವಿ. ಬನ್ನಿ, ಇಲ್ಲೇನೇನು ಸಿಗುತ್ತೆ ಅಂತ ನೋಡೋಣ, ಮತ್ತು ಇಲ್ಲಿ ಸಿಗುವಂತಹ ಒಂದೆರಡು ಐಟಮ್ನ ಟೇಸ್ಟ್ ಮಾಡಿ ನೋಡೋಣ. ನಿಸರ್ಗ ಸಿರಿಧಾನ್ಯ ಅನ್ನೋ ಈ ಪುಟ್ಟ ಈಟರಿಯಲ್ಲಿ ಸಾಕಷ್ಟು ಹೆಲ್ದಿ ಜ್ಯೂಸಸ್, ಸಲಾಡ್, ಸ್ಪ್ರೌಟ್ ಸಿಗುತ್ತೆ ಅಂತ ಕೇಳ್ಪಟ್ಟಿದ್ವಿ. ಮತ್ತು ಇದಿರೋದು ನಮ್ಮ ಐಡಿಯಲ್ ಹೋಮ್ಸ್ನ ಯೂರೋ ಕಿಡ್ಸ್ ಎದುರುಗಡೆನೆ. ಬನ್ನಿ, ಅಂಗಡಿ ಮಾಲೀಕರಿಂದ ಹೆಚ್ಚಿನ ಮಾಹಿತಿಯನ್ನ ಪಡೆಯೋಣ. ನಮಸ್ತೆ ಸರ್. ಮೇಡಮ್, ಏನೇನು ಸಿಗುತ್ತೆ ನಿಮ್ಮ ಅಂಗಡಿಲಿ? ಸರ್, ಸಿರಿಧಾನ್ಯ ಮಿಕ್ಸ್ ಮಾಡಿರೋ ರಾಗಿ ಅಂಬಲಿ ಇದೆ, ಮತ್ತು ಮಸಾಲ ಮಜ್ಜಿಗೆ ಇದೆ, ಸಬ್ಜಾ ಗೋಂದು ಇದು ಲೆಮನ್ ಮತ್ತು ಎಡ್ಲಿಕಾಯಿ ಜ್ಯೂಸ್ ಸಿಗುತ್ತೆ, ಸ್ಪ್ರೌಟ್ ಸಿಗುತ್ತೆ, ಸಮ್ ಟೈಮು ವುಡ್ಯಾಪಲ್ ಜ್ಯೂಸ್ ಕೂಡ ಸಿಗುತ್ತೆ ಸರ್. ನಮ್ಮ ಓಕೆ, ಪ್ರತಿ ದಿವಸ ಇರ್ತೀರಾ ಮ್ಯಾಮ್ ಇದೇ ಜಾಗದಲ್ಲಿ? ಡೈಲಿ ಮಾರ್ನಿಂಗ್ 7 ಹಿಡಿದು ಈವ್ನಿಂಗ್ 4-5 ತನಕ ಇರ್ತೀವಿ ಸರ್. ಓಕೆ, ಅಂದರೆ ಈ ವೆದರ್ ಈ ಥರ ಇರೋದ್ರಿಂದ 4-5 ತನಕ ಇರ್ತೀವಿ. ಸಮ್ಮರ್ ಟೈಮಲ್ಲಿ 6-7 ತನಕನೂ ಇರ್ತೀವಿ ಸರ್. ರಾಗಿ ಅಂಬಲಿ ಇದೆಯಲ್ಲ ಸರ್, ಇಲ್ಲೇ ತೊಗೊಳೋ ಅಂಥವ್ರಿಗೆ 40 ರುಪೀಸ್ ಇದೆ. ಓಕೆ, ಮಸಾಲ ಮಜ್ಜಿಗೆ ಬಂದು 30 ರುಪೀಸ್ ಮಾಡಿದ್ದೀವಿ. ಸಬ್ಜಾ ಮತ್ತು ಎರಳಿಕಾಯಿ ಜ್ಯೂಸ್ ಬಂದು 50 ರುಪೀಸ್ ಮಾಡಿವಿ. ಸ್ಪ್ರೌಟ್ಸ್ ಬಂದು 70 ರುಪೀಸು. ಮತ್ತು ಇದು ಬೇಲ್ದಂಡ್ ಅಂತಾರಲ್ಲ, ಅದ್ರ ಜ್ಯೂಸ್ ಮಾಡ್ತೀವಿ ಸರ್, ಅದು ಬಂದುಬಿಟ್ಟು 60 ರುಪೀಸ್ ಮಾಡಿದ್ದೀವಿ. ಓಕೆ. ಇವರು ಎಲ್ಲ ಐಟಮ್ಗಳನ್ನು ಮನೆಯಿಂದಾನೇ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬಂದು ತಂಪಾಗಿರ್ಲಿ ಅಂತ ಶುಚಿಯಾದ ಮಡಿಕೆಗಳಿಗೆ ಹಾಕಿಟ್ಟಿರ್ತಾರೆ. ಸಿರಿಧಾನ್ಯಗಳಿಂದ ಸಮೃದ್ಧವಾದ ರಾಗಿ ಅಂಬ್ಲಿಗೆ ತಂಪಾದ ಮಜ್ಜಿಗೆ, ಈರುಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡ್ತಾರೆ. ನಾವಿಲ್ಲಿ ಟೇಸ್ಟ್ಗೆ ಅಂತ ಸ್ವಲ್ಪನೇ ತಗೊಂಡ್ವಿ. ನೆಂಚ್ಕೊಳ್ಳೋದಕ್ಕೆ ಇವರು ತೋತಾಪುರಿ ಮಾವಿನಕಾಯಿಗೆ ಉಪ್ಪು ಖಾರ ಹಾಕಿಕೊಟ್ಟಿದ್ರು, ಅದ್ಭುತವಾಗಿತ್ತು. ಹೆಂಗಿದೆ ರಾಗಿ ಅಂಬ್ಲಿ? ಭಾಳ ಚೆನ್ನಾಗಿದೆ. ಭಾಳ ಚೆನ್ನಾಗೈತಾ? ಇದಕ್ಕೆ ನೆಂಚ್ಕೊಳ್ಳೋಕ್ಕೆ ಮಾವಿನಕಾಯಿನೂ ಕೊಟ್ಟಿದ್ದಾರಲ್ಲ, ಸೂಪರ್. ಇಷ್ಟ ಆಯ್ತಾ? ಇವರು ಬೇಯಿಸಿದಂತಹ ಮೊಳಕೆ ಕಾಳುಗಳ ರುಚಿಯನ್ನ ಹೆಚ್ಚಿಸೋದಕ್ಕೆ ಟೊಮ್ಯಾಟೊ ಟಾಪಿಂಗ್ ಹಾಕಿ, ಬೇಕು ಅಂತಂದ್ರೆ ಪಿಂಕ್ ಸಾಲ್ಟ್ ಅನ್ನ ಹಾಕಿ ರುಚಿಯಾಗಿ ಮಾಡ್ಕೊಡ್ತಾರೆ. ವರ್ಕೌಟ್ ಮಾಡೋರ್ಗೆ ಮತ್ತೆ ತೂಕ ಇಳಿಸ್ಕೊಳ್ಳೋಕ್ ನೋಡ್ತಾ ಇರೋರ್ಗೆ ಇಲ್ಲಿ ಸಾಕಷ್ಟು ಆರೋಗ್ಯಕರ ಆಯ್ಕೆಗಳಿವೆ. ಇವರು ರಾಮನಗರದಿಂದ ವಿಶೇಷವಾಗಿ ಬೇಲದ ಹಣ್ಣುಗಳನ್ನ ತರಿಸ್ಕೊಂಡು ಅದಕ್ಕೆ ಆರ್ಗ್ಯಾನಿಕ್ ಬೆಲ್ಲನ ಹಾಕಿ ರುಚಿಯಾಗಿ ಪಾನಕನ ಮಾಡ್ತಾರೆ. ವೀಕ್ಷಕರೇ, ಬನ್ನಿ ಈಗ ವುಡ್ ಆಪಲ್ ಅಥವಾ ಬೇಲದ ಹಣ್ಣಿನ ಪಾನಕವನ್ನ ಟೇಸ್ಟ್ ಮಾಡಿ ನೋಡೋಣ. ಒಳ್ಳೆ ಗುಣಮಟ್ಟದ ಬೇಲದ ಹಣ್ಣನ್ನು ಇವರು ಬಳಸಿದ್ದಾರೆ. ತಿಕ್ಕಾಗಿದೆ, ಅಂದರೆ ತುಂಬ ಗಾಢವಾಗಿದೆ, ಮತ್ತು ಬೆಲ್ಲನೂ ಇದಕ್ಕೆ ಒಳ್ಳೆ ಟೇಸ್ಟ್ ಕೊಡ್ತಾ ಇದೆ. ವೀಕ್ಷಕರೇ, ಎರಳೆಕಾಯಿ, ಸಬ್ಜಾ ಸೀಡ್ಸು, ಕೊತ್ತಂಬರಿ, ಕಲ್ಸಕ್ರಿ ಎಲ್ಲ ಹಾಕಿ ಮಾಡಿರುವಂತಹ ಆರೋಗ್ಯಕರವಾದಂತಹ ಪಾನೀಯನ ಟೇಸ್ಟ್ ಮಾಡ್ತಾ ಇದ್ದೀನಿ. ಎರಳೆಕಾಯಿಯ ಹುಳಿ ತುಂಬ ಚೆನ್ನಾಗಿದೆ, ಮಿತವಾಗಿದೆ, ಮತ್ತು ಜೊತೆಗೆ ಸಬ್ಜಾ ಸೀಡ್ಸನ್ನು ಇವರು ಹೇರಳವಾಗಿ ಹಾಕಿದ್ದಾರೆ. ಸಬ್ಜಾ ಸೀಡ್ಸಿನ ಉಪಯೋಗ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ, ಅದರ ಅಡ್ವಾಂಟೇಜ್ ಏನು ಅಂತ. ನೀವು ಕೂಡ ಒಮ್ಮೆ ಇಲ್ಲಿಗೆ ಬಂದುಬಿಟ್ಟು ಇದನ್ನು ಟೇಸ್ಟ್ ಮಾಡಿ ನೋಡಿ. ಖಂಡಿತವಾಗ್ಲೂ ಇದು ರುಚಿಕರವಾಗೂ ಇದೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಶಾನು ಎರಳೆಕಾಯಿ ಜ್ಯೂಸ್ನ, ಸಬ್ಜಾ ಸೀಡ್ಸ್ ಹಾಕಿರುವಂಥ ಎರಳೆಕಾಯಿ ಜ್ಯೂಸ್ನ ಟೇಸ್ಟ್ ಮಾಡ್ತಾ ಇದ್ದಾಳೆ. ಹೆಂಗಿದೆ? ತುಂಬ ಚೆನ್ನಾಗಿದೆ. ತುಂಬ ಹೈಜಿನಿಕ್ ಆಗಿ ಮಾಡ್ತಾರೆ. ಆಮೇಲೆ ಅವರು ವೆರಿ ನೈಸ್ ಪೀಪಲ್. ಅವ್ರನ್ನ ಎನ್ಕರೇಜ್ ಮಾಡಿ ಎಲ್ಲ ಸ್ಟಫು ಭಾಳ ಚೆನ್ನಾಗಿದೆ. ವುಡ್ ಆ್ಯಪಲ್ ನಾನು ಟೇಸ್ಟ್ ಮಾಡಿದ್ದೆ, ವೆರಿ ವೆರಿ ಹೆಲ್ತಿ, ವೆರಿ ನೈಸ್. It will be so good. I'll be taking on sprouts. Okay. It is so healthy and it will be so good for our health. It looks fresh, it's so good to eat. ಎಸ್. ಸೊ ಮನೆ ಬುನಾದಿ ಗಟ್ಟಿಯಾಗಿದ್ದರೆ ಬಿಲ್ಡಿಂಗ್ ಗಟ್ಟಿಯಾಗಿ ನಿಲ್ಲುತ್ತಲ್ವಾ, ಅದೇ ರೀತಿ ಬೆಳಗ್ಗೆ ನಾವು ಸೇವಿಸುವಂತಹ ಈ ರೀತಿಯ ಆರೋಗ್ಯಕರವಾದಂತಹ ಆಹಾರದಿಂದ ನಾವು ಇಡೀ ದಿನ ಏನೇ ತಿಂದ್ರೂ ಹೊಟ್ಟೆ ಲೈಟಾಗಿರುತ್ತೆ, ಆರಾಮಾಗಿ ಖುಷಿಯಾಗಿ ದಿನವನ್ನು ಕಳಿಬೋದು. ಏನಂತೀರಾ? ಸೊ ಮುಂದೆ ನಾವು ಬಂದಿರುವಂತಹ ಹೋಟೆಲ್ ಇದೆಯಲ್ಲ, ಇದಕ್ಕೆ ಬಹುಶಃ ಇಂಟ್ರಡಕ್ಷನ್ನ ಅವಶ್ಯಕತೆಯೇ ಇಲ್ಲ. RR ನಗರದಲ್ಲಿ ಸುಮಾರು ವರ್ಷಗಳಿಂದ
ರುಚಿ ರುಚಿಯಾದ ತಿಂಡಿ ತಿನಿಸುಗಳನ್ನು ಈ ಒಂದು ಹೋಟೆಲ್ಲು ಉಣಬಡಿಸ್ಕೊಂಡು ಬರ್ತಾ ಇದೆ. ಮೊನೀಶ್ ಕಾರ್ನರ್ ಅಂತ ಇದ್ರ ಹೆಸರನ್ನು ನೀವು RR ನಗರದ ಅಕ್ಕಪಕ್ಕದಲ್ಲಿದ್ದರೆ ಕೇಳಿರ್ತೀರ. ಬನ್ನಿ ಒಳಗಡೆ ಹೋಗ್ಬಿಟ್ಟು ಇಲ್ಲಿ ಸಿಗುವಂತಹ ತಿಂಡಿಗಳ ಬಗ್ಗೆ ಮಾಹಿತಿಯನ್ನು ಪಡೆಯೋಣ. ಪಾರ್ಸಲ್ಗಾಗಿ ಜನರು ಈ ರೀತಿ ಸರತಿ ಸಾಲಿನಲ್ಲಿ ಕಾಯ್ತಾ ಇರೋದನ್ನು ನೋಡಿದ್ರೆ ನೀವು ಅಂದಾಜಿಸಬಹುದು ಇಲ್ಲಿಯ ರುಚಿ ಎಷ್ಟು ಅದ್ಭುತವಾಗಿರುತ್ತೆ ಅಂತ. ಇನ್ನು ಇಲ್ಲಿಯ ಮೆನ್ಯೂ ವಿಷಯಕ್ಕೆ ಬಂದ್ರೆ ಇಲ್ಲಿ ತರಾವರಿ ತಿಂಡಿಗಳು ಸಿಗುತ್ತೆ. ವೀಕೆಂಡ್ಗಳಲ್ಲಿ ಇಲ್ಲಿ ಸ್ಪೆಷಲ್ ಐಟಮ್ಸ್ ಅನ್ನು ಮಾಡ್ತಾರೆ. ಅಷ್ಟೇ ಅಲ್ಲ, ಇಲ್ಲಿಯ ತಟ್ಟೆ ಇಡ್ಲಿಗಳಿಗೆ ಸಪರೇಟ್ ಫ್ಯಾನ್ ಬೇಸೇ ಇದೆ. ವೀಕೆಂಡ್ಸ್ ಅಲ್ಲಿ ಹೋದ್ರಂತೂ ಜನ ಕಿಕ್ಕಿರಿದು ಸೇರಿರ್ತಾರೆ. ಅಲ್ಲಿ ತಿಂಡಿಗಳ ಜಾತ್ರೆನೆ ನಡೀತಾ ಇರುತ್ತೆ. ದೈತ್ಯವಾದ ಪಾತ್ರೆಯಿಂದ ಇಡ್ಲಿ ಹಿಟ್ಟನ್ನ ತಗೊಂಡು ನಿರಂತರವಾಗಿ 4ರಿಂದ 5 ಕುಕ್ಕರ್ಗಳಲ್ಲಿ ಇವರು ಇಡ್ಲಿಗಳನ್ನ ಬೇಯಿಸ್ತಾನೆ ಇರ್ತಾರೆ. ಕಾರಣ ಇಲ್ಲಿಯ ಇಡ್ಲಿಗಳಿಗೆ ಅಷ್ಟು ಡಿಮ್ಯಾಂಡ್ ಇರುತ್ತೆ. ಇನ್ನು ದೋಸೆಗಳ ವಿಷಯಕ್ಕೆ ಬಂದ್ರೆ ಇಲ್ಲಿ ಸೆಟ್ಟು, ಖಾಲಿ, ಮಸಾಲೆ, ಪುದೀನ ಅಂತ ತರಾವರಿ ದೋಸೆಗಳು ಸಿಗುತ್ತೆ. ಆದ್ರೆ ನಮ್ ಕಣ್ ಬಿದ್ದಿದ್ದು ಇಲ್ಲಿಯ ಮೃದುವಾದ ಸಬ್ಬಕ್ಕಿ ಇಡ್ಲಿ ಹಾಗೇನೆ ಗರಿಗರಿಯಾದ ಪುದೀನ ದೋಸೆ ಮೇಲೆ. ಸಾಮಾನ್ಯವಾಗಿ ಇಲ್ಲಿ ಕ್ರೌಡ್ ಇದ್ದೇ ಇರುತ್ತೆ. ಅದರಲ್ಲೂ ನೀವೇನಾದರೂ ವಾರಾಂತ್ಯಗಳಲ್ಲಿ ಬಂದುಬಿಟ್ರೆ ನೀವು ಸರತಿ ಸಾಲಿನಲ್ಲಿ ನಿಂತು ಟೋಕನನ್ನು ತೊಗೋಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಪ್ರಿಪೇರ್ಡ್ ಆಗಿ ಬನ್ನಿ. ತಿಂಡಿ ಸಿಗೋದು ಒಂದು 10-15 ನಿಮಿಷ ತಡ ಆಗಬಹುದು. ಒಂದು ಪುದೀನ ದೋಸೆ, 1 ಪ್ಲೇಟ್ ಸಬ್ಬಕ್ಕಿ ಇಡ್ಲಿ. ಟೋಕನನ್ನು ತೊಗೊಂಡಾಯಿತು. ಇಲ್ಲಿ ಒಂದು ಸಾಲು ಮುಗಿತಾ, ಇಲ್ಲಿ ಇನ್ನೊಂದು ಸಾಲು ಇರುತ್ತೆ. ಹಾಗಾಗಿ ತಾಳ್ಮೆಯಿಂದ ಇರಬೇಕು. ಸಿಗುತ್ತೆ. ಯಾಕೆಂದರೆ ಟೇಸ್ಟ್ ಅದ್ಭುತವಾಗಿದ್ದಾಗ ಸ್ವಲ್ಪ ತಾಳ್ಮೆಯಿಂದ ಕಾಯೋದು ಮುಖ್ಯ ಅಲ್ವಾ. ಬನ್ನಿ. ಇಲ್ಲಿ ಸಬ್ಬಕ್ಕಿ ಇಡ್ಲಿಗಳನ್ನ ತುಂಬಾನೇ ರುಚಿಯಾಗಿ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ವಿ. ಹಾಗಾಗಿ ಈ ಬಾರಿ ನಾವು ಸಬ್ಬಕ್ಕಿ ಇಡ್ಲಿನ ಆರ್ಡರ್ ಮಾಡಿದ್ವಿ. ಅಷ್ಟೇ ಅಲ್ಲ, ಜೊತೆಗೆ ಪುದೀನ ದೋಸೆನೂ ಆರ್ಡರ್ ಮಾಡಿದ್ವಿ. ಪುದೀನ ದೋಸೆ ಪ್ರಿಪರೇಷನ್ ಆಲ್ಮೋಸ್ಟ್ ಮಸಾಲೆ ದೋಸೆ ತರನೇ ಇರುತ್ತೆ. ಆದ್ರೆ ಕೆಂಪು ಚಟ್ನಿ ಬದಲು ಇದಕ್ಕೆ ಪುದೀನ ಚಟ್ನಿನ ಚೆನ್ನಾಗಿ ಸೌರು ಬಿಟ್ಕೊಡ್ತಾರೆ. ಅಷ್ಟೇ ಅಲ್ಲ, ಮೇಲೆ ಸಣ್ಣದಾಗಿ ಹೆಚ್ಚಿದಂತಹ ಈರುಳ್ಳಿನ ಹೇರಳವಾಗಿ ಹಾಕಿ ಚೆನ್ನಾಗಿ ರೋಸ್ಟ್ ಆದ್ಮೇಲೆ ಆಲೂಗಡ್ಡೆ ಪಲ್ಯನ ಹಾಕ್ಬಿಟ್ಟು 3 ಮೂಲೆಯಲ್ಲಿ ಫೋಲ್ಡ್ ಮಾಡಿ ಅಟ್ರಾಕ್ಟಿವ್ ಆಗಿ ಸರ್ವ್ ಮಾಡ್ತಾರೆ. ಸೊ ನಾವಿಲ್ಲಿ ಒಂದು ಪುದೀನ ದೋಸೆ ಹಾಗೇನೆ ಸಬ್ಬಕ್ಕಿ ಇಡ್ಲಿನ ತಗೊಂಡಿದ್ದೀವಿ. ಮೊದಲು ಪುದೀನ ದೋಸೆನ ಟ್ರೈ ಮಾಡೋಣ. ಸೊ ಎಣ್ಣೆಯನ್ನು ಹೇರಳವಾಗಿ ಹಾಕಿದ್ದಾರೆ, ಗರಿಗರಿಯಾಗಿ ಬರಲಿ ಅಂತ. ಮತ್ತು ಹೇಗೆ ಮಸಾಲೆ ದೋಸೆಗೆ ಕೆಂಪು ಚಟ್ನಿನ ಸವರುತ್ತಾರಲ್ಲ, ಇದಕ್ಕೆ ಪುದೀನ ಚಟ್ನಿಯನ್ನು ಸವರು ಬಿಟ್ಟು ಕೊಟ್ಟಿದ್ದಾರೆ. ಬನ್ನಿ ತಿಂದು ನೋಡೋಣ. ಈರುಳ್ಳಿಯ ಕ್ರಿಸ್ಪಿನೆಸ್ಸು ಒಳ್ಳೆ ಮಜಾ ಕೊಡ್ತಾ ಇದೆ. ಮತ್ತು ಇಲ್ಲಿ ವಿಶೇಷ ಏನಪ್ಪ ಅಂತಂದರೆ 2 ರೀತಿಯ ಚಟ್ನಿಗಳನ್ನು ಕೊಟ್ಟಿದ್ದಾರೆ. ಬನ್ನಿ ವಿಶಿಷ್ಟಾಗೂ ತಿನ್ನಿಸ್ಬಿಟ್ಟು ಅವಳಿಗೆ ಏನು ಅನಿಸುತ್ತೆ ಅಂತ ನೋಡೋಣ. ಇನ್ನು ಪುದೀನ ದೋಸೆಯ ವಿಷಯಕ್ಕೆ ಬಂದರೆ ಪುದೀನಾದ ಮಿಂಟ್ ಫ್ಲೇವರ್ ದೋಸೆಗೆ ಒಳ್ಳೆ ರುಚಿ ಕೊಡ್ತಾ ಇತ್ತು. ಅಷ್ಟೇ ಅಲ್ಲ, ಅದಕ್ಕೆ ಹಾಕಿದ್ದಂತಹ ಆಲೂಗಡ್ಡೆ ಪಲ್ಯದಲ್ಲಿದ್ದಂತಹ ಬಟಾಣಿನೇ ಆಗಲಿ ಕಡಲೆಬೇಳೆನೇ ಆಗಲಿ ದೋಸೆಯ ರುಚಿಯನ್ನು ಹೆಚ್ಚಿಸ್ತಾ ಇದ್ವು. ಖಾರ ಚೆನ್ನಾಗಿದೆ ಮತ್ತು ಪುದೀನಾನು ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡ್ತಿದೆ. ಹೌದು, 2 ಚಟ್ನಿಗಳ ಜೊತೆಗೂ ಅಷ್ಟೇ ಈ ಪುದೀನ ದೋಸೆ ಔಟ್ಸ್ಟ್ಯಾಂಡಿಂಗ್. ಸೊ ಇಲ್ಲಿ ಸಬ್ಬಕ್ಕಿ ಇಡ್ಲಿನ ಇವರು ಸಾಗು ಹಾಗೆಯೇ ಚಟ್ನಿ ಒಟ್ಟಿಗೆ ಕೊಟ್ಟಿದ್ದಾರೆ. ವರ್ಷ ಹಾಗೆ ವಿಶಿಷ್ಟ ಸಬ್ಬಕ್ಕಿ ಇಡ್ಲಿಗಳನ್ನು ಟೇಸ್ಟ್ ಮಾಡಿಬಿಟ್ಟು ಯಾವ ರೀತಿ ಇದೆ ಅಂತ ಹೇಳ್ತಾರೆ. ಹೆಂಗಿದೆ ವರ್ಷ? ತುಂಬ ಚೆನ್ನಾಗಿದೆ. ಚೆನ್ನಾಗಿದೆಯಲ್ಲ? ನಾರ್ಮಲ್ ಇಡ್ಲಿ ತಿಂದು ಬೇಜಾರಾಗಿರ್ತದಲ್ಲ. ಕರೆಕ್ಟ್. ಒನ್ಸ್ ಇನ್ ಅ ವೈಲ್ ಇದನ್ನು ಟೇಸ್ಟ್ ಮಾಡಿದ್ರೆ ಸಬ್ಬಕ್ಕಿ ಇಡ್ಲಿ ತುಂಬಾನೇ ಸಾಫ್ಟ್ ಆಗಿತ್ತು, ಹದವಾಗಿ ಬೆಂದಿತ್ತು, ಮತ್ತೆ ಸಬ್ಬಕ್ಕಿಯ ರುಚಿ ಅತ್ಯಮೋಘವಾಗಿತ್ತು. ಇನ್ನು ತಿಂಡಿ ಆದ್ಮೇಲೆ 2 ಫಿಲ್ಟರ್ ಕಾಫಿನ ತಗೊಂಡು ಎಂಜಾಯ್ ಮಾಡಿದ್ವಿ. ಕಾಫಿ ರುಚಿನೂ ಅಷ್ಟೇನೆ ತುಂಬಾನೇ ರಿಫ್ರೆಶಿಂಗ್ ಆಗಿ ಅದ್ಭುತವಾಗಿತ್ತು. ಸೊ ಬೆಳಗ್ಗೆ ನಾವು ಕಾಫಿ ಟೀ ಏನೂ ಕುಡ್ದಿರಲಿಲ್ಲ. ಬೇಲಿದ ಜ್ಯೂಸು, ಸಬ್ಜಾ ಜ್ಯೂಸಿಂದ ಶುರು ಮಾಡಿದ್ವಿ. ಇಲ್ಲಿ ತಿಂಡಿ ಆದಮೇಲೆ ಮೊನೀಶ್ ಕಾರ್ನರಲ್ಲಿ ಫಿಲ್ಟರ್ ಕಾಫಿ ತೊಗೊಂಡಿದ್ದೀವಿ. ಲೈಟಾಗಿ ಮಾಡಿಸ್ಕೊಂಡಿದ್ದೀನಿ. ಬನ್ನಿ ರುಚಿ ಹೇಗಿರುತ್ತೆ ಅಂತ ನೋಡೋಣ. ಸೂಪರ್. ಮುಂದೆ ನಾವು ಬೆಮೆಲ್ 4th ಸ್ಟೇಜ್ನಲ್ಲಿರುವಂತಹ ಸೀತಾರಾಮ್ ಎನ್ನುವಂತಹ ರೆಸ್ಟೋರೆಂಟಿಗೆ ಬಂದಿದ್ದೀವಿ.
ಇಲ್ಲಿ ಸಿಗುವಂತಹ ಅನ್ಲಿಮಿಟೆಡ್ ರಾಜಸ್ಥಾನಿ ಹಾಗೂ ಗುಜರಾತಿ ಥಾಲಿ ನಿಜಕ್ಕೂ ಅದ್ಭುತವಾಗಿರುತ್ತಂತೆ. ರಾಜಸ್ಥಾನದ ಯಾವುದೋ ಅರಮನೆಗೆ ಔತಣಕೂಟಕ್ಕೆ ಬಂದಿದ್ದೀವಿ ಅನ್ನೋ ಫೀಲ್ ಬರುತ್ತೆ. ಬನ್ನಿ ಒಳಗಡೆ ಹೋಗಿ ಈ ರೆಸ್ಟೋರೆಂಟ್ನ ಆಂಬಿಯನ್ಸ್ ಯಾವ ರೀತಿ ಇದೆ ಅಂತ ನೋಡೋಣ. ಸೀತಾರಾಮ್ನಲ್ಲಿ ಅತಿಥಿಗಳನ್ನು ಯಾವ ರೀತಿ ಬರಮಾಡಿಕೊಳ್ಳಲಾಗುತ್ತೆ, ಯಾವ ರೀತಿ ವೆಲ್ಕಮ್ ಮಾಡಲಾಗುತ್ತೆ ಅಂತ ನೋಡೋಣ. ನಮಸ್ಕಾರ ಸರ್. ಸರ್ ಮೊದಲೇನು ಬಡಿಸ್ತಾ ಇದ್ದಾರೆ? Salad. ಸಲಾಡ್. Yeah. Mint chutney. Meaty chutney. ಓಕೆ, ಸ್ವೀಟ್ ಚಟ್ನಿ, Mixed pickle. ಮಿಕ್ಸ್ಡ್ ಪಿಕಲ್. ಸ್ಪೆಷಲ್ ದಾಲ್ ಬಾಟಿನ ಬಡಿಸ್ತಾ ಇದ್ದಾರೆ. ದಾಲನ್ನು ಹಾಕಿದ್ರು, ಅದಕ್ಕೆ ಶುದ್ಧವಾದ basic ghee. ತುಪ್ಪವನ್ನು ಹಾಕಿದ್ರು, ಚೂರ್ಮನ ಹಾಕ್ತಾ ಇದ್ದಾರೆ. ಸಮೋಸಾ ಚಾಟ್, Roasted papad. ರೋಸ್ಟೆಡ್ ಪಾಪಡ್ Samosa. ಮತ್ತು ಮಿನಿ ಸಮೋಸ, ಬಟರ್ ಮಿಲ್ಕ್. ಈ ಇಷ್ಟು ಐಟಮ್ಸು ಇಲ್ಲಿಯ ಸ್ಟಾರ್ಟರ್ಸು. ಈ ಸ್ಟಾರ್ಟರ್ಸ್ ಅನ್ನ ನಾವು ಅನ್ಲಿಮಿಟೆಡ್ ಆಗಿ ತಿನ್ನಬಹುದು. ಮತ್ತೆ ಈ ಸ್ಟಾರ್ಟರ್ಸ್ ಮೆನ್ಯೂ ಕೂಡ ಪ್ರತಿನಿತ್ಯ ಬದಲಾಗ್ತಾನೆ ಇರುತ್ತೆ. ಕ್ಯಾಬೇಜ್ ಮಸಾಲ ಪಲ್ಯ, ಪನ್ನೀರ್ ಟಿಕ್ಕಾ, ಆಲೂ ರಸವಾಲ, ಮೂಂಗ್ ಹರಿಯಾಲಿ, ರಾಜಸ್ಥಾನಿ ಕಡಿ, ರಾಜಸ್ಥಾನಿ ದಾಲ್, ಫುಲ್ಕಾ ರೋಟಿ, ಪ್ಲೇನ್ ಪೂರಿ, Jeera paratha. ತುಪ್ಪವನ್ನು ಹಾಕಲಾಗುತ್ತೆ. ಆಮೇಲೆ ಫುಲ್ಕಾಕ್ಕೆ ಬೆಣ್ಣೆನ ತಂದು ಸೌರಿ ಅದಕ್ಕೆ ಆರ್ಗ್ಯಾನಿಕ್ ಬೆಲ್ಲದ ಪುಡಿನ ಹಾಕಿದ್ರು. Rajasthani style. ರಕ್ಷಾ ಬಂಧನ್ ಸ್ಪೆಷಲ್ ರಾಜಸ್ಥಾನಿ ಘೇವರ್. Sweet. Rose shake. ಈ ಥಾಲಿಯ ಬೆಲೆ ಸೋಮವಾರದಿಂದ ಗುರುವಾರ 325 ಇದ್ರೆ ಶುಕ್ರವಾರದಿಂದ ಶನಿವಾರ ಇದಕ್ಕೆ 425. ಓಕೆ, ರಾಜಸ್ಥಾನದ ಪೇಠ ಇದು. ಇದನ್ನು ತೊಡಿಸಿ ಪ್ರೀತಿಯಿಂದ ನಮಗೆ ಈ ರಾಜವೈಭೋಗದ ಥಾಲಿಯನ್ನು ಉಣಬಡಿಸಿ ನೀಡಲಾಗಿದೆ. ಬನ್ನಿ ಈಗ ತಿಂದುಬಿಟ್ಟು ರುಚಿ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಸೊ ಪ್ರಾರಂಭದಲ್ಲಿ ನಾವು ದಾಲ್ ಬಾಟಿಯಿಂದ ಶುರು ಮಾಡೋಣ. ದಾಲ್ ಬಾಟಿಗೆ ತಾವು ನೋಡ್ತಾ ಇದ್ರಿ, ತುಪ್ಪವನ್ನು ಇವರು ಹಾಕಿದ್ರು. ಸ್ವಲ್ಪ ಚೂರ್ಮನ ತಿನ್ನೋಣ. ಸ್ವೀಟ್ ಇದು. ಪುಟಾಣಿ ಕಚೋರಿ ಹುಣಸೆ ಹಣ್ಣಿನ ಚಟ್ನಿ ಹಾಗೂ ಪುದೀನಾ ಚಟ್ನಿಯೊಂದಿಗೆ ಸಖತ್ತಾಗಿತ್ತು. ರಾಜಸ್ಥಾನಿ ಹಪ್ಪಳ ಪೇಪರ್ನಷ್ಟೇ ತೆಳ್ಳಗಿದ್ದು ಸಖತ್ ಫ್ಲೇವರ್ಫುಲ್ ಆಗಿತ್ತು. ದಿಲ್ಲಿ ಚಾಟ್ನಲ್ಲಿ ಗಟ್ಟಿ ಮೊಸರು ಮತ್ತೆ ಸೇವ್ ನನಗೆ ತುಂಬಾ ಇಷ್ಟ ಆಯಿತು. ಇನ್ನು ಪೂರಿ, ಆಲೂ ರಸವಾಲ ಮತ್ತು ಪನ್ನೀರ್ ಎರಡಕ್ಕೂ ಚೆನ್ನಾಗಿ ಹೊಂದ್ಕೊಳ್ತಾ ಇತ್ತು. ಜಸ್ಟ್ ಇನ್ ಕೇಸ್ ನೀವು ಸ್ವೀಟ್ ತಿಂತಾ ಇದ್ದು ನೆಕ್ಸ್ಟು ಯಾವುದಾದ್ರೂ ಖಾರದ ಐಟಮ್ ತಿನ್ನಬೇಕಂದ್ರೆ ಮಧ್ಯದಲ್ಲಿ ಈ ಕೋಸಂಬರಿಯನ್ನು ನೆಂಚ್ಕೊಂಡಾಗ ನಾಲ್ಗೆ ಮತ್ತೆ ಕ್ಲೀನ್ ಆಗುತ್ತೆ. ನೆಕ್ಸ್ಟ್ ತಿನ್ನೋವಂಥ ಐಟಮ್ನ ಟೇಸ್ಟ್ ನಮಗೆ ಚೆನ್ನಾಗಿ ಸಿಗುತ್ತೆ. ಬನ್ನಿ, ಇದ್ರ ಜೊತೆಗೆ ಲೆಮನ್ ಪಲಾವ್ನ ಕೊಟ್ಟಿದ್ದಾರೆ, ಸ್ವಲ್ಪ ಟೇಸ್ಟ್ ಮಾಡೋಣ. ಇನ್ನು ಲೆಮನ್ ಪಲಾವ್ ಮನೆಯಲ್ಲಿ ಅಮ್ಮ ಮಾಡೋ ಚಿತ್ರಾನ್ನದ ಥರನೇ ಇತ್ತು. ಶೇಂಗಾ ಇರಲಿಲ್ಲ, ಆದರೆ ರಾಜಸ್ಥಾನಿ ದಾಲ್ ಜೊತೆಗೆ ಒಳ್ಳೆ ರುಚಿ ಕೊಡ್ತಾ ಇತ್ತು. ಮೊಸರನ್ನ ಅಚ್ಚುಕಟ್ಟಾಗಿ ರುಚಿಕರವಾಗಿ ಮಾಡಿದ್ರು. ಮೊಸರಿನ ಕ್ವಾಲಿಟಿ ರೀ, ಗಟ್ಟಿ ಮೊಸರನ್ನ ಹಾಕಿಕೊಟ್ಟಿದ್ದಾರೆ ಈ ಕರ್ಡ್ ರೈಸ್ಗೆ. ತುಂಬ ಚೆನ್ನಾಗಿದೆ. ಪ್ರತಿ ದಿವಸ ಈ ವೆಲ್ಕಮ್ ಡ್ರಿಂಕ್ ಬದಲಾಗ್ತಾ ಇರುತ್ತೆ. ಇವತ್ತು ಮಜ್ಜಿಗೆ ಇದೆ. ಆಹಾ. ಸೊ ಇದನ್ನೆಲ್ಲ ತಿಂತ ಮಧ್ಯದಲ್ಲಿ ಒಂದೊಂದೇ ಸಿಪ್ಪು ಮಜ್ಜಿಗೆನ ಸೇವಿಸ್ತಾ ಇದ್ದರೆ ಅದ್ರ ಮಜಾ ನಿಮಗೆ ಸೌದಾಗಲೇ ಗೊತ್ತಾಗೋದು. ಜೀರಾ ಪರಾಟ ತಿಂತಾ ಇದೆಯಲ್ಲ, ಇದು ರುಚಿ ಹೇಗಿದೆ? ತುಂಬ ಚೆನ್ನಾಗಿದೆ. ಬಿಸಿ ಬಿಸಿಯಾಗೂ ಇದೆ. ರೋಟಿನ ತುಂಬ ಚೆನ್ನಾಗಿ ಬೇಯಿಸ್ಕೊಟ್ಟಿದ್ದಾರೆ. ಬಿಸಿ ಬಿಸಿ ರೋಟಿಗೆ ಅಥವಾ ಫುಲ್ಕಾಕ್ಕೆ ಮೇಲೆ ತುಪ್ಪ ಬಿದ್ದಾಗ ಆಹಾ, ಅದು ರುಚಿ ಇನ್ನೂ ಹೆಚ್ಚಾಗುತ್ತೆ, ನಿಮಗೆ ಗೊತ್ತಿರೋ ಹಾಗೆ. ಮತ್ತು ಇಲ್ಲಿರುವಂತಹ ಪನ್ನೀರ್ ಪಲ್ಯ, ಆಲೂ ಸಬ್ಜಿ, ಮೂಂಗ್ ದಾಲ್ ಸಬ್ಜಿ, ಇದೆಲ್ಲದ್ರ ಜೊತೆಗೂ ಇದು ಒಳ್ಳೆ ರುಚಿಯನ್ನು ಕೊಡ್ತಾ ಇದೆ. ನೀವು ಸುಮಾರು ಕಡೆಗಳಲ್ಲಿ ಅನ್ಲಿಮಿಟೆಡ್ ಥಾಲಿಗಳನ್ನು ಟ್ರೈ ಮಾಡಿರ್ತೀರ, ಆದರೆ ಇಲ್ಲಿಗೆ ಬನ್ನಿ, ಇಲ್ಲಿಯ ಮಜಾನೇ ಬೇರೆ. ಮತ್ತು ಇಲ್ಲಿಯ ರುಚಿ ಅಂತೂ ಅತ್ಯದ್ಭುತ. ಆ್ಯಂಬಿಯನ್ಸ್ ರೀ, ಆರಾಮಾಗಿ ಹವಾನಿಯಂತ್ರಿತವಾದಂತಹ ಈ ವಾತಾವರಣದಲ್ಲಿ ಆರಾಮಾಗಿ ಕೂತ್ಕೊಂಡು ನಮ್ಮ ಕುಟುಂಬದ ಸದಸ್ಯರೊಟ್ಟಿಗೆ ಅಥವಾ ನಮ್ಮ ಸ್ನೇಹಿತರೊಟ್ಟಿಗೆ ಖುಷಿಯಾಗಿ ಹೊಟ್ಟೆ ತುಂಬ ಊಟ ಮಾಡ್ಬೋದು. ರೋಟಿ ಬೇಕಾ ಅಂತ ಕೇಳಿದರು. ಈಗಾಗಲೇ 4 ರೋಟಿ ತಿಂದಿದ್ದೀನಿ. ಹೋಟೆಲ್ ಜಾಗ ಬೇಕಲ್ಲ, ಈಗ ಉಳಿದಿರೋ ಐಟಮ್ಸ್ನ ತಿನ್ನೋಕ್ಕೂ ಜಾಗ ಉಳಿಸ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ. ಮಲಾಯಿ
ಹಿಂದಿಯಲ್ಲಿ ಹೇಳ್ತಿರ್ತಾರಲ್ಲ ಮಲಾಯಿ ಮಾರ್ಕೆ ಅಂತ ಹೇಳಿ, ಮಲಾಯಿ ಕ್ವಾಲಿಟಿ ಟಾಪ್ ಆಗಿದೆ. ಮತ್ತು ಗೇವರು ಅಷ್ಟೇ ಸಖತ್ ಕುರುಮ್ ಅಂತ ಕ್ರಿಸ್ಪಿಯಾಗಿದೆ. ಪಾಕ ರೀ, ಅದಕ್ಕೇನು ಚಾಷ್ನಿ ಹಾಕಿದಾರಲ್ಲ ಪಾಕ, ಅದೂ ಅಷ್ಟೇ. ಕೊನೆ ತುಂಡು ಉಳಿದಿತ್ತು, ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಕಿಸ್ಕೋಬೋದು, ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಲ್ವಾ. ಗಟ್ಟಿ ಮೊಸರು ಮತ್ತು ತಾಜಾ ಮಾವಿನ ಹಣ್ಣಿಂದ ಮಾಡಿದಂತಹ ಮ್ಯಾಂಗೋ ಲಸ್ಸಿ ಅಲ್ಟಿಮೇಟ್ ಆಗಿತ್ತು. ನಯನಾ ಮ್ಯಾಮ್, ತಮ್ಮ ಕುಟುಂಬದೊಟ್ಟಿಗೆ ಬಂದು ನೀವು ಇಲ್ಲಿ ರಾಜಸ್ಥಾನಿ ಅನ್ಲಿಮಿಟೆಡ್ ಥಾಲಿನ ಸೌದು ನೋಡಿದ್ರಿ. ಹೇಗಿದೆ ಮ್ಯಾಮ್ ಇಲ್ಲಿಯ ರುಚಿ? ಊಟ ತುಂಬ ಚೆನ್ನಾಗಿತ್ತು. ಎಸ್ಪೆಷಲಿ ನಮಗೆ ಕಡಿ ರಾಜಸ್ಥಾನಿ ಥಾಲಿ ಟ್ರೈ ಮಾಡ್ತಾ ಇರ್ತೀವಿ. ಇವತ್ತಿಲ್ಲಿ ಟ್ರೈ ಮಾಡಿರುವಂತಹ ಒಂದು ಸೈಡ್ ಡಿಶಸ್ಸಲ್ಲಿ ರೋಟಿ ಜೊತೆ ಕಡಿ ತುಂಬ ಇಷ್ಟ ಆಯಿತು. ಹಾಗೆಯೇ ಅವ್ರು ಕೊಟ್ಟಿರೋ ವೆಜಿಟೇಬಲ್ ಐಟಮ್ಸ್ ಎಲ್ಲದೂ ಚೆನ್ನಾಗಿದೆ. ನಮಗೆ ದಾಲ್ ಬಾಟಿ ಚೂರ್ಮ ತುಂಬ ಇಷ್ಟ, ಸೊ ಅದನ್ನ ಫಸ್ಟ್ ಎಂಜಾಯ್ ಮಾಡ್ತೀವಿ. ಪ್ಲಸ್ ಅವ್ರು ಇವತ್ತು ಕೊಟ್ಟಿರೋ ದಿಲ್ಲಿ ಚಾಟ್ಸ್ ಅಂತ ಹೇಳಿದ್ರು, ಅದನ್ನು ಎಕ್ಸ್ಟ್ರಾ ಆರ್ಡರ್ ಮಾಡಿ ತಿಂದ್ವಿ. ಗೇವರ್ ಕೂಡ ಚೆನ್ನಾಗಿತ್ತು. ಓವರ್ ಆಲ್ 10 on 10 ಕೊಡ್ಬೋದು. ಸೊ ವೀಕ್ಷಕರೇ, ನನಗಂತೂ ಸೀತಾರಾಮ್ನಲ್ಲಿ ಉಣಬಡಿಸಲಾದಂತಹ ರಾಜಸ್ಥಾನಿ ಹಾಗೂ ಗುಜರಾತಿ ಥಾಲಿ ಇದೆಯಲ್ಲ, ಇದು ತುಂಬಾ ಸಂತೋಷ ಹಾಗೆ ತೃಪ್ತಿಯನ್ನು ಕೊಡ್ತು. ನೀವು ಕೂಡ ಒಮ್ಮೆ ಇಲ್ಲಿಗೆ ಬಂದು ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ಇದು ವ್ಯಾಲ್ಯೂ ಫಾರ್ ಮನಿ. ಸೊ ಇವತ್ತಿನ ಕೊನೆ ಪಿಟ್ ಸ್ಟಾಪ್ ಆಗಿ ನಾವು ಶ್ರೀ ಕಂಚಿಕಾ ಕೂಲ್ ಜಾಯಿಂಟಿಗೆ ಬಂದಿದ್ದೀವಿ. ಇಲ್ಲಿಯ ಚಾಟ್ಸ್ ಅತ್ಯದ್ಭುತವಾಗಿರುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಬನ್ನಿ ಇಲ್ಲೇನೇನು ಸಿಗುತ್ತೆ ಅಂತ ನೋಡಿಬಿಟ್ಟು ಇಲ್ಲಿಯ ಒಂದೆರಡು ಚಾಟ್ಸನ್ನು ಟ್ರೈ ಮಾಡಿ ನೋಡೋಣ. ಇದು ಸುರ 11 ವರ್ಷ ಆಯಿತು. 11 ವರ್ಷ ಆಯಿತು. ಅದಕ್ಕೆ ಮುಂಚೆ ಬೇರೆ ಕಡೆಗಿತ್ತು. ಟೋಟಲ್ 38 ಇಯರ್ಸ್. 38 ವರ್ಷ ಸರ್ವಿಸ್ ಇದೆ ತಮ್ಮದು. ಓಕೆ. 10:30 ನೈಟ್ 10:30. ಬೆಳಗ್ಗೆ 10:30 ರಾತ್ರಿ 10:00. ಮಾರ್ನಿಂಗ್ 10:00 ಪಾವ್ ಭಾಜಿ, ವಡಾಪಾವು, ಸ್ಯಾಂಡ್ವಿಚು, ಜ್ಯೂಸ್ ಇರುತ್ತೆ. ಆಮೇಲೆ 12:45 ಚಾಟ್ಸ್ ರೆಡಿ ಆಗುತ್ತೆ. ಇಲ್ಲಿಯ ಎಲ್ಲಾ ಚಾಟ್ಸ್ಗೂ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇರೋದ್ರಿಂದ ಇಲ್ಲಿಯ ಮಸಾಲೆ ಪುರಿಯ ಮಸಾಲೆಯನ್ನ ಹಾಗೂ ಬಟಾಣಿಯನ್ನ ಇವರು ಬ್ಯಾಚ್ ಬೈ ಬ್ಯಾಚ್ ಪ್ರಿಪೇರ್ ಮಾಡ್ತಾನೆ ಇರ್ತಾರೆ. ಜನ ಇಲ್ಲಿಯ ಮಸಾಲೆ ಪುರಿ, ಸೇವ್ ಪುರಿ, ದಹಿ ಪುರಿ, ಟಿಕ್ಕಿ ಪುರಿಗಳನ್ನ ಮುಗಿಬಿದ್ದು ಖರೀದಿ ಮಾಡ್ತಾ ಇರೋದನ್ನ ನೋಡಿ ನಾವು ದಂಗಾದ್ವಿ. ಹಾಗೇನೆ ನಾವು ಕೂಡ ಮಸಾಲೆ ಪೂರಿನ ಆರ್ಡರ್ ಮಾಡಿದ್ವಿ. ಇನ್ನು ಮಸಾಲೆ ಪೂರಿಗೆ ಇವರು ಒಳ್ಳೆ ಕ್ವಾಲಿಟಿಯ ಪೂರಿಗಳನ್ನ ಪುಡಿ ಪುಡಿ ಮಾಡಿ ಹಾಕ್ತಾರೆ. ಆಮೇಲೆ ಹಸಿರು ಚಟ್ನಿಯ ಪೇಸ್ಟ್, ಬೆಂದಂತಹ ಬಟಾಣಿ ಹಾಗೇನೆ ಹಸಿ ಹಾಗೇನೆ ಒಣ ಮಸಾಲೆಗಳನ್ನ ಹಾಕೊಂಡು ನಂತರ ಇವರು ಸ್ಪೆಷಲ್ ಆಗಿ ತಯಾರು ಮಾಡಿದಂತಹ ಮಸಾಲೆ ಪುರಿಯ ಮಸಾಲೆಯನ್ನ ಅದಕ್ಕೆ ಸುರಿತಾರೆ. ಆಮೇಲೆ ಸಣ್ಣದಾಗಿ ಹೆಚ್ಚಿದಂತಹ ಈರುಳ್ಳಿನ ಹಾಗೇನೆ ಹೇರಳವಾಗಿ ಸೇವನ್ನ ಹಾಕ್ಬಿಟ್ಟು ಸರ್ವ್ ಮಾಡ್ತಾರೆ. ಕಂಚಿಕಾದಲ್ಲಿ ಏನು ಇಷ್ಟ ಆಗುತ್ತೆ ಅಂತಂದರೆ ಈ ಮಸಾಲೆಯ ಕನ್ಸಿಸ್ಟೆನ್ಸಿ, ಅದರ ಥಿಕ್ನೆಸ್ಸು ತುಂಬ ಚೆನ್ನಾಗಿರುತ್ತೆ, ಮೈಲ್ಡ್ ಆಗಿರುತ್ತೆ, ರುಚಿಯಾಗಿರುತ್ತೆ. ಮತ್ತು ಇವರು ಬಳಸುವಂತಹ ಪೂರಿಯ ಕ್ವಾಲಿಟಿ ಮತ್ತು ಸೇವ್ನ ಕ್ವಾಲಿಟಿ ಎರಡೂ ಕೂಡ ಅತ್ಯದ್ಭುತವಾಗಿದ್ದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ನೀವು ಕೂಡ ಒಮ್ಮೆ ಶ್ರೀ ಕಂಚಿಕಾ ಕೂಲ್ ಜಾಯಿಂಟಿಗೆ ಬಂದುಬಿಟ್ಟು ಇಲ್ಲಿ ಸಿಗುವಂತಹ ಮಸಾಲೆ ಪೂರಿನ ಟೇಸ್ಟ್ ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗೇ ಆಗುತ್ತೆ. ವಿಶಿಷ್ಟ ಮತ್ತೆ ವರ್ಷ ನನ್ನ ಜೊತೆಗೆ ಸ್ವಲ್ಪ ಮಸಾಲೆ ಪೂರಿನ ಶೇರ್ ಮಾಡಿಕೊಂಡು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಇಲ್ಲಿ ಪಾವ್ ಭಾಜಿನ ಆರ್ಡರ್ ಮಾಡಿದ್ರು. ಬಿಸಿ ಇದೆನಾ? ಆರಾಮಾಗಿ ತಿನ್ಬಿಟ್ಟು ಹೇಳಿ. ಹೆಂಗಿದೆ? ಚೆನ್ನಾಗಿದೆನಾ? ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ. ಕೊನೆಯದಾಗಿ ವಿಶಿಷ್ಟ ಒಂದು ಫ್ರೆಶ್ ಆರೆಂಜ್ ಜ್ಯೂಸ್ ಅನ್ನ ಆರ್ಡರ್ ಮಾಡಿ ಟೇಸ್ಟ್ ಮಾಡಿದ್ಲು. ಹೆಂಗಿದೆ? ಚೆನ್ನಾಗಿದೆ. ನಾವು ಫಸ್ಟ್ ಟೈಮ್ ಬಂದಿದ್ದು. ವೆರಿ ಅಫೋರ್ಡಬಲ್, ವೆರಿ ಸ್ಟೂಡೆಂಟ್ ಫ್ರೆಂಡ್ಲಿ ಕೆಫೆ. ಟೇಸ್ಟು ತುಂಬ ಸಖತ್ತಾಗಿದೆ, ತುಂಬ ಚೆನ್ನಾಗಿದೆ. ವೆರೈಟಿ ಆಫ್ ಚಾಟ್ ಸಿಗುತ್ತೆ. ಎಲ್ಲ ಚಾಟ್ಸ್ನೂ ತುಂಬ ಚೆನ್ನಾಗಿದೆ. ನಾವೆಲ್ಲ ಟ್ರೈ ಮಾಡಿದ್ದೀವಿ, ನೀವು ಬಂದು ಟ್ರೈ ಮಾಡಿ. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಈ ಒಂದು ಸಂಚಿಕೆಯಲ್ಲಿ ರಾಜರಾಜೇಶ್ವರಿ ನಗರದ 4 ಈಟರೀಸ್ನ ತೋರಿಸಿದ್ದೀವಿ. ನಿಮಗೂ ಕೂಡ ಅವಕಾಶ ಸಿಕ್ಕಾಗ ಒಮ್ಮೆ ನೀವು ಕೂಡ ಈ ಈಟರೀಸ್ಗೆ ಭೇಟಿ ನೀಡಿ ನಿಮ್ಮ ಅನುಭವ ಯಾವ ರೀತಿ ಇತ್ತು ಅಂತ ನಮ್ಮ ಜೊತೆಗೆ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಇನ್ನೂ ಕೂಡ ತಾವು ನಮ್ಮ ವಿಶಿಷ್ಟ ರುಚಿ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಗಳನ್ನು ನೋಡ್ತಾ, ಇಷ್ಟ ಆದರೆ ಲೈಕ್ ಮಾಡ್ತಾ, ಕಮೆಂಟ್ಗಳನ್ನು ಮಾಡ್ತಾ ದಯವಿಟ್ಟು ನಮ್ಮನ್ನು ಬೆಂಬಲಿಸಿ. ಧನ್ಯವಾದ, ನಮಸ್ಕಾರ.